ಗರುಡ ಶಬ್ದದ ನಿರ್ವಚನ ಇಲ್ಲಿ ಕಾಣಿಸ್ತದೆ. ಸಾಮಾನ್ಯವಾಗಿ ಕೋಶಗಳ ದೃಷ್ಟಿಯಲ್ಲಿ ಗರುಡ್ಭ್ಯಾಂ ಅರ್ಥಾತ್ ಪಕ್ಷಾಭ್ಯಾಂ ಡಯತೆ ಇತಿ ಗರುಡ. ಗರುತ್ ಅಂದ್ರೆ ರೆಕ್ಕೆಗಳು. ಆ ರೆಕ್ಕೆಗಳ ಮೂಲಕ ಹಾರುವವನಾದ್ದರಿಂದ ಅವನಿಗೆ ಗರುಡ ಅಂತ ಈ ಹೆಸರನ್ನ ಹೇಳ್ತಾರೆ. ಗರುತ್ಮಾನ್, ಗರುಡ, ತಾರ್ಕ್ಷ್ಯ ಇತ್ಯಾದಿ ಪರ್ಯಾಯ ಪದಗಳು ಅವನಿಗೆ. ಗರುತ್ ಅಂದ್ರೆ ರೆಕ್ಕೆ, ಬೇರೆ ಅನೇಕ ಕಡೆ ನಮಗೆ ಕಂಡು ಬಂದಿರುವಂತೆ. ಗರುತ್ ಪಕ್ಷ, ಛದ, ಪತ್ರ, ಪತತ್ರ, ತನೂರುಹ ಇತ್ಯಾದಿ. ಗರುತ್ ಪಕ್ಷ ಛದಾಹ ಪತ್ರಂ ಪತತ್ರಂ ತನೂರುಹಂ. ಹೀಗೆ ಗರುತ್ತುಗಳಿಂದ ಅಂದ್ರೆ ರೆಕ್ಕೆಗಳ ಮೂಲಕ ಹಾರುವವನಾದ್ರಿಂದ ಆತ ಗರುಡ. ಆದರೆ ಮಹಾಭಾರತ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬೇರೆ ನಿರ್ವಚನವನ್ನು ಹೇಳ್ತದೆ. ಇದು ಆದಿಪರ್ವ, ಅಲ್ಲಿ 30ನೇ ಅಧ್ಯಾಯ. ಈ ಗರುಡ ತನ್ನ ತಾಯಿಯ ದಾಸ್ಯ ವಿಮೋಚನೆಗೆ ಹೊರಟಾಗ ಒಂದು ದೊಡ್ಡ ಕೊಂಬೆಯ ಮೇಲೆ ವಿಶ್ರಾಂತಿಗಾಗಿ ಕೂತ. ಕೊಂಬೆ ಮುರಿಯಿತು. ಅಲ್ಲಿ ವಾಲಖಿಲ್ಯರು ಅನ್ನುವ ಋಷಿಗಳು ಜೋತಾಡ್ತಾ ಇದ್ರು. ಅವರು ಕೆಳಗೆ ಬಿದ್ದು ಅವರಿಗೆ ಹಾನಿಯಾಗ್ತದೆ ಅಂತ ಆಲೋಚನೆ ಮಾಡಿ ಆ ಮಹಾಭಾರದ ಕೊಂಬೆಯನ್ನು ತನ್ನ ಕೊಕ್ಕಿನಲ್ಲಿ ಹಿಡಿದ. ಇಂಥ ಅಮಾನುಷವಾದ ಕಾರ್ಯವನ್ನ ಆತ ಮಾಡಿದ್ದರಿಂದ ತನ್ನ 2 ಉಗುರುಗಳಿಂದ, 2 ಪಾದಗಳಿಂದ ತನ್ನ ಆಹಾರಕ್ಕಾಗಿ ಒಂದು ದೊಡ್ಡ ಆಮೆಯನ್ನ ಮತ್ತೆ ಆನೆಯನ್ನು ಹಿಡಿದಿದ್ದ. ಬಾಯಿಯಲ್ಲಿ ಈ ಒಂದು ದೊಡ್ಡ ಕೊಂಬೆಯನ್ನು ಕೂಡ ಹಿಡಿದ. ಶಾಖಾ ಮಾಸ್ಯೇನ ಜಗ್ರಾಹ. ಅದಕ್ಕಾಗಿ ಆ ವಾಲಕಿಲ್ಯ ಋಷಿಗಳಿಗೆ ವಿಸ್ಮಯ ಆಗಿ ಗುರುಂ ಭಾರಂ ಸಮಾಸಾದ್ಯ ಉಡ್ಡೀನ ಏಷ ವಿಹಂಗಮಃ ಗರುಡಸ್ತು ಕಗಶ್ರೇಷ್ಠ ತಸ್ಮಾತ್ ಪನ್ನಗ ಭೋಜನ. ಗುರು ಅಂದ್ರೆ ಅತ್ಯಂತ ದೊಡ್ಡದಾದದ್ದು. ಅಂಥ ಒಂದು ಭಾರವನ್ನ ಮುಖದಿಂದ ಎತ್ತಿಕೊಂಡು ಈತ ಉಡ್ಡೀನ ಹಾರಿದ್ದಾನೆ. ಆದ್ರಿಂದ ಇವನಿಗೆ ಗುರು ಅಂದ್ರೆ ಭಾರ, ಉಡ್ಡಯನ ಅಂತಂದ್ರೆ ಹಾರುವುದು. ಇದು 2 ಶಬ್ದಗಳು ಸೇರಿ ವ್ಯಾಕರಣದ ದೃಷ್ಟಿಯಿಂದ ಹೊಂದಾಣಿಕೆ ಆಗದೆ ಹೋದ್ರೂ ಕೂಡ ನಿಪಾತ ಇತ್ಯಾದಿಗಳಾಗಿವೆ ಅಂತ ತಿಳ್ಕೊಳ್ಬೇಕು ನಾವು. ನಿಪಾತ ಆಗಿ ಗುರುಡ ಇದ್ದದ್ದು ಗರುಡ ಅಂತ ಹೀಗೆ ನಿಷ್ಪತ್ತಿಯನ್ನು ಕಂಡಿದೆ. ಮಹಾಭಾರತ ತೋರಿಸಿದ ನಿಷ್ಪತ್ತಿ ಆದ್ದರಿಂದ ಅದಕ್ಕೆ ಅಂಥ ಒಂದು ನಿಪಾತವನ್ನ ಊಹಿಸಬೇಕು. ಈ ಗರುಡ ಶಬ್ದದ ನಿರ್ವಚನ ವೈಷ್ಣವ ಪಾಠವೊಂದನ್ನು ಬಿಟ್ಟು ಬೇರೆ ಅನೇಕ ಪಾಠಗಳಲ್ಲಿ ಮಹಾಭಾರತದಲ್ಲಿ ಕಂಡುಬರುತ್ತದೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠ, ಉತ್ತರ ಭಾರತದ ಪಾಠ ಇತ್ಯಾದಿ ಎಲ್ಲ ಕಡೆ.